ವೀಕ್ಷಕರೇ ನಮಸ್ಕಾರ. ಯಕ್ಷಿನ್ಫೋ ಕನ್ನಡ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ. ಇವತ್ತೊಂದು ವಿಭಿನ್ನವಾದಂತಹ ವಿಡಿಯೋವನ್ನು ಇಟ್ಟುಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ಹಾಗಾದರೆ ಆ ವಿಡಿಯೋ ಏನು ಅಂತ ಹೇಳಿ ಎಲ್ಲರಲ್ಲೂ ಪ್ರಶ್ನೆ ಮೂಡಿರಬಹುದು. ನೋಡಿ, ಒಬ್ಬ ವ್ಯಕ್ತಿಯ ಜನನ ಮರಣಗಳು ದೊಡ್ಡ ವಿಚಾರ ಅಲ್ಲ. ಈ ಜನನ ಮರಣಗಳ ನಡುವೆ ಆತ ಜೀವಿಸಿದಂತಹ ಜೀವನ ಅನ್ನುವಂಥದ್ದು, ಹೇಗೆ ಜೀವಿಸಿದ್ದಾನೆ ಅಥವಾ ಏನು ಸಾಧನೆಯನ್ನು ಮಾಡಿದ್ದಾನೆ ಅನ್ನುವಂಥದ್ದು ಬಹುಮುಖ್ಯವಾದಂತಹ ವಿಚಾರ ಆಗ್ತದೆ. ನಾಳೆ ಅವರು ಇಲ್ಲದೇ ಇದ್ದರೂ ಕೂಡ ಅವರು ಮಾಡಿರುವಂತಹ ಸಾಧನೆಯನ್ನು 4 ಜನ ಕೊಂಡಾಡುವ ಹಾಗೆ ಆದರೆ ಅದಕ್ಕಿಂತ ದೊಡ್ಡ ಸಾಧನೆ ಬೇರೊಂದಿಲ್ಲ. ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕತೆ ಆಗ್ತದೆ ಅನ್ನುವಂಥದ್ದು. ಹಾಗಾದರೆ ಇಷ್ಟೆಲ್ಲ ವಿಚಾರವನ್ನು ನಾನು ಹೇಳ್ತಾ ಇದ್ದೇನೆ. ಯಾರ ಬಗ್ಗೆ ಈ ವಿಚಾರವನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿ ನಿಮ್ಮಲ್ಲಿ ಪ್ರಶ್ನೆ ಮೂಡಿರಬಹುದು. ಬೇರೆ ಯಾರೂ ಅಲ್ಲ, ಅದನ್ನು ನಾನು ನಿಮಗೆ ನಾನೇ ಹೇಳುವಂಥದ್ದಲ್ಲ, ನೀವೇ ಅದನ್ನು ನೋಡಬೇಕು. ನಾನು ಯಾರ ಬಗ್ಗೆ ಈ ವಿಚಾರವನ್ನು ಹೇಳ್ತಾ ಇದ್ದೇನೆ, ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿ ನೀವೇ ಒಮ್ಮೆ ಕಣ್ತುಂಬಿಕೊಳ್ಳಿ. ಬನ್ನಿ ನೋಡೋಣ. ಪ್ರೀತಿಯ ವೀಕ್ಷಕರೇ, ಜನನ ಮರಣಗಳ ನಡುವೆ ಸಾಗುವುದೇ ಜೀವನ. ಇವತ್ತಿನ ವಿಡಿಯೋದಲ್ಲಿ ಜೀವನದ ಸಾರ್ಥಕತೆಯನ್ನು ಕಂಡು ಜನಮಾನಸದಲ್ಲಿ ಬೆಳಗುವ ನಕ್ಷತ್ರವಾಗಿ ಉಳಿದ ಒಬ್ಬರ ಬಗ್ಗೆ ಹೇಳುವುದಕ್ಕೆ ಹೊರಟಿದ್ದೇನೆ. ಹೌದು, ನಿರೂಪಣೆ ಎಂದಾಕ್ಷಣ ನಿಮಗೆಲ್ಲ ಅನುಶ್ರೀಯ ನೆನಪಾದೀತು. ಆದರೆ ಅವರೆಲ್ಲರಿಗಿಂತ ಮಿಗಿಲಾಗಿ ನಿರೂಪಣಾ ಕ್ಷೇತ್ರದಲ್ಲಿ ಸಾಧನೆ ತೋರಿದ ಮತ್ತೋರ್ವಳು ಹೆಣ್ಣು ಮಗಳಿದ್ದಾಳೆ. ಅದು ಬೇರೆ ಯಾರೂ ಅಲ್ಲ, ಅಪರ್ಣಾ ವಸ್ತಾರೆ. 17 ಅಕ್ಟೋಬರ್ 1965 ಚಿಕ್ಕಮಗಳೂರಿನಲ್ಲಿ ಜನಿಸಿದ ಅಪರ್ಣಾ ವಸ್ತಾರೆ ಕರ್ನಾಟಕದ ಕನ್ನಡದ ಹಿರಿಮೆ ಎಂದರೂ ತಪ್ಪಾಗಲಾರದು. ನಿರೂಪಕಿ ಎನ್ನುವ ಮೊದಲು ಕನ್ನಡದ ಶ್ರೇಷ್ಠ ನಟಿ ಎನ್ನಬಹುದು. ಕಾರಣ 1984ರಲ್ಲಿ ಪುಟ್ಟಣ್ಣ ಕನಗಲ್ ಅವರ ಕೊನೆಯ ಚಿತ್ರ ಮಸಣದ ಹೂವು ಮೂಲಕ ಸಿನಿಮಾ ರಂಗವನ್ನು ಪ್ರವೇಶ ಮಾಡಿದರು. ಅದಾದ ನಂತರ ರೇಡಿಯೋ ಜಾಕಿಯಾಗಿ ಸೇವೆ ಸಲ್ಲಿಸಿದ್ದು ಮಾತ್ರವಲ್ಲ, 1990ರ ದಶಕದಲ್ಲಿ DD ಚಂದನದಲ್ಲಿ ಪ್ರಸಾರವಾಗುತ್ತಿದ್ದಂತಹ ಅನೇಕ ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾಗಿ ಅಪರ್ಣಾ ಅವರು ಸೇವೆ ಸಲ್ಲಿಸಿದರು. ಇದಾದ ನಂತರ ಅನೇಕ ವರ್ಷಗಳ ಕಾಲ ಸೃಜನ್ ಲೋಕೇಶ್ ನೇತೃತ್ವದ ಮಜಾ ಟಾಕೀಸ್ ಎಂಬ ರಿಯಾಲಿಟಿ ಕಾಮಿಡಿ ಶೋ ಮುಖಾಂತರ ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದರು. ಅಷ್ಟು ಮಾತ್ರವಲ್ಲದೆ ಸ್ಪಷ್ಟ ಕನ್ನಡ ಭಾಷಾ ನಿರೂಪಣೆಯೊಂದಿಗೆ ಉತ್ತಮ ಧ್ವನಿಯನ್ನು ಹೊಂದಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದರು. ಇಂದಿಗೂ ಇವರ ಧ್ವನಿಯನ್ನು ನಮ್ಮ ಮೆಟ್ರೋ ಬೆಂಗಳೂರು ಇಲ್ಲಿ ಮಾರ್ದನಿಸುತ್ತಿದೆ. ಅಲ್ಲದೆ KSRTC ಘೋಷಣೆಯ ಧ್ವನಿ ಕೂಡ ಇವರದೇ. ಅಪರ್ಣಾ ಅವರ ತಂದೆ KS ನಾರಾಯಣ ಸ್ವಾಮಿ ಕನ್ನಡಪ್ರಭ ಪತ್ರಿಕೆಯಲ್ಲಿ ಸಂಪಾದಕರಾಗಿ ಸೇವೆ ಸಲ್ಲಿಸಿದರು. 2005ರಲ್ಲಿ ಯುವ ವಾಸ್ತುಶಿಲ್ಪಿ ಹಾಗೂ ಕವಿ ನಾಗರಾಜ್ ವಸ್ತಾರೆಯವರನ್ನು ತಮ್ಮ ಬಾಳ ಸಂಗಾತಿಯನ್ನಾಗಿ ಆಯ್ಕೆ ಮಾಡಿಕೊಂಡು ಸುಖಮಯ ಜೀವನವನ್ನು ಅಪರ್ಣಾ ವಸ್ತಾರೆ ನಡೆಸಿಕೊಂಡಿದ್ದರು. ಆದರೆ ಸದಾ ಉತ್ಸಾಹದಿಂದ ಇದ್ದಂತಹ ಅಪರ್ಣಾ ಬದುಕಿಗೆ ದೊಡ್ಡದಾದಂತಹ ದುರಂತವೊಂದು ಬಂದಪ್ಪಳಿಸ್ತದೆ. ಅದೇನಪ್ಪ ಅಂದರೆ, ಅಪರ್ಣಾ ವಸ್ತಾರೆ ಅವರಿಗೆ ಶ್ವಾಸಕೋಶದ ಕ್ಯಾನ್ಸರ್ ಕಂಡು ಬರ್ತದೆ. ಒಂದಷ್ಟು ಸಮಯಗಳ ಕಾಲ ಈ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂತಹ ಅಪರ್ಣಾ ವಸ್ತಾರೆ ಜುಲೈ 11, 2024ರಂದು ಇಹಲೋಕವನ್ನು ತ್ಯಜಿಸಿ ಬಿಡ್ತಾರೆ. ಅಲ್ಪಕಾಲದಲ್ಲಿ ಅಗಲಿದಂತಹ ಅಪರ್ಣಾ ವಸ್ತಾರೆಯ ಅಗಲುವಿಕೆ ಕನ್ನಡಿಗರಿಗೆ ಅತೀವ ನೋವನ್ನು ತಂದಿದೆ ಎಂದರೂ ತಪ್ಪಾಗಲಾರದು. ಏನೇ ಇರಲಿ, ಅಪರ್ಣಾ ಅವರ ಧ್ವನಿ ಇಂದಿಗೂ ಎಂದಿಗೂ ಅಜರಾಮರ, ಶಾಶ್ವತ. ನೋಡಿದ್ರಲ್ಲ, ಒಬ್ಬ ವ್ಯಕ್ತಿಯ ಜೀವನ ಅವರಿಲ್ಲದೇ ಇದ್ದರೂ ಕೂಡ ಅವರು ಮಾಡಿರುವಂತಹ ಸಾಧನೆಗಳು ಚರಿತ್ರೆಯ ಪುಟಗಳಲ್ಲಿ ಅಥವಾ ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿ ಉಳಿಯುವ ಹಾಗೆ ಆಗ್ತದೆ ಅನ್ನೋದಕ್ಕೆ ಅಪರ್ಣರೇ ಜೀವಂತ ಸಾಕ್ಷಿಯಾಗಿ ಹೋಗಿದ್ದಾರೆ. ಇಂದು ಅವರು ಇಲ್ಲದೆ ಹೋಗಿದ್ದರೂ ಕೂಡ ಅವರ ಧ್ವನಿ, ಅವರ ಸ್ವರ ಅಥವಾ ಅವರ ನೆನಪು ಇನ್ನೂ ಕೂಡ ಮಾರ್ದನಿಸ್ತಾ ಇದೆ ಅಥವಾ ಇನ್ನೂ ಎಲ್ಲರ ಹೃದಯದಲ್ಲಿ ಅಚ್ಚಳಿಯದೆ ಹಾಗೆ ಉಳಿದಿದೆ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳಬೇಕಾಗ್ತದೆ. ಕನ್ನಡ ಸಿನಿಮಾ ರಂಗದಲ್ಲಿ ಆಗಿರ್ಬೋದು, ನಿರೂಪಣೆ ಕ್ಷೇತ್ರದಲ್ಲಿ ಆಗಿರ್ಬೋದು, ತನ್ನದೇ ಆಗಿರುವಂತಹ ಹೊಸ ಛಾಪನ್ನು ಮೂಡಿಸಿದ್ದಾರೆ.
ಹೊಸತಾಗಿರುವಂತಹ ಸಾಧನೆಯನ್ನು ಮಾಡಿದ್ದಾರೆ. ಮಜಾ ಟಾಕೀಸ್ ಎನ್ನುವಂತಹ ರಿಯಾಲಿಟಿ ಶೋಗಳಲ್ಲಿ ಬೇಕಾದಷ್ಟು ಶೋ ಎಲ್ಲವನ್ನು ಕೂಡ ಮಾಡಿದಂತಹ ಅಪರ್ಣಾ ಇಂದಿಗೆ ನಮ್ಮನ್ನು ಅಗಲಿದ್ದಾರೆ. ಆದರೆ ಅವರ ಅಗಲುವಿಕೆ ಎಲ್ಲರಿಗೂ ದುಃಖವನ್ನು ತಂದಿತ್ತು. ಆದರೆ ಅವರ ಸ್ವರವನ್ನು ಇಂದಿಗೂ ಕೂಡ ನಾವು ಕೇಳುವ ಹಾಗೆ ಅದನ್ನು ಬಿಟ್ಟು ಹೋಗಿದ್ದಾರೆ ಅನ್ನುವುದಕ್ಕೆ ಸಂತೋಷ ಆಗ್ತದೆ. ಇರಲಿ, ಏನೇ ಆಗಲಿ, ಎಲ್ಲರ ಮನಸ್ಸಲ್ಲಿಯೂ ಕೂಡ ಅಪರ್ಣಾ ಅವರು ಶಾಶ್ವತವಾಗಿ ನೆಲೆಯೂರುವ ಹಾಗಾಗಲಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.